ವೀಕ್ಷಕರೇ, ನಿಮ್ಗೆ ಅನಿಸ್ಬೋದು ಇವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ, ಯಾವುದೋ ನದಿ ದಾಟ್ತಾ ಇದ್ದಾರಲ್ಲ ಅಂತ ಅನಿಸ್ಬೋದು. ಹೌದು, ನಿಮ್ಮ ಕುತೂಹಲ ಸರಿ ಇದೆ. ಆದರೆ ಯಾವ ಜಾಗ ಅನ್ನೋದು ಇಲ್ಲಿ ನಾನು ಹೇಳಬೇಕಾಗಿದೆ ವೀಕ್ಷಕರೇ. ನದಿ ದಾಟ್ತಾ ಇದ್ದಾರೆ, ಜಾಗ ಯಾವುದು, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಮುಖ್ಯ. ನೋಡಿ, ಈಗ ಕನಕಪುರ ತಾಲೂಕಿನ ಹುಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಬೊಮ್ಮಸಂದ್ರದ ಗ್ರಾಮದ ಬಳಿ ಇರುವ ಕಾವೇರಿ ನದಿಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ, ಅಂದರೆ ಕರ್ನಾಟಕಕ್ಕೆ ಸೇರಿದ ಒಂದು ಭಾಗದಿಂದ ತಮಿಳುನಾಡಿಗೆ ಸೇರಿದ ಮತ್ತೊಂದು ಭಾಗಕ್ಕೆ ಇವರು ಹೋಗ್ತಾ ಇದ್ದಾರೆ. ಅರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ಸ್ಬೋದು ನಿಮಗೆ ಅಲ್ವಾ? ಹೌದು, ಇವರು ಮಲೈ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ವೀಕ್ಷಕರೇ. ಇವರು ಪ್ರತಿ ವರ್ಷ ಮಹಾಶಿವರಾತ್ರಿಯ ಸಮಯದಲ್ಲಿ ಈ ಕಾವೇರಿ ನದಿ ದಾಟಿ ಕರ್ನಾಟಕದ ಒಂದು ಭಾಗದಿಂದ ತಮಿಳುನಾಡಿನ ಇನ್ನೊಂದು ಭಾಗಕ್ಕೆ ಹೋಗ್ತಾರೆ ವೀಕ್ಷಕರೇ. ಈ ಭಾಗದಲ್ಲಿ ಈ ಕಾವೇರಿ ನದಿ ದಾಟೋದ್ರಿಂದ ಈ ಮಾದಪ್ಪನ ಭಕ್ತರಿಗೆ 100 ಕಿಲೋಮೀಟರ್ ಉದ್ದ ಕ್ರಮಿಸಬೇಕಾಗಿದ್ದಂಥದ್ದು, ಕಾಲ್ನಡಿಗೆ ಹೋಗಬೇಕಾದಂಥದ್ದು ಕಡಿಮೆ ಆಗುತ್ತೆ. ಹಾಗಾಗಿ ಇವರು ಈ ನದಿ ದಾಟಿ ಮಹದೇಶ್ವರನ ದರ್ಶನಕ್ಕೆ ಹೋಗ್ತಾರೆ ವೀಕ್ಷಕರೇ. ಪ್ರತಿ ವರ್ಷ 2 ಬಾರಿ ಈ ಪಾದಯಾತ್ರೆ ನಡೆಯುತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ, ಅಂದರೆ ಈ ಭಾಗದಲ್ಲಿ ಮಹಾಶಿವರಾತ್ರಿ ಸಮಯದಲ್ಲಿ ಕಾಲ್ನಡಿಗೆ ಹೋಗಬೇಕಾದಂಥದ್ದು, ಹೋಗೋರು ಮಹಿಳೆ ಮತ್ತು ಪುರುಷರು, ಜೊತೆಗೆ ಅವರ ಜೊತೆ ಚಿಕ್ಕ ಮಕ್ಕಳು ಕೂಡ ಹೋಗ್ತಾರೆ. ಏನು ಇವರಿಗೆ ತೊಂದರೆ ಆಗಲ್ವಾ ಅನಿಸ್ಬೋದು. ಕೆಲವು ಸಮಯದಲ್ಲಿ ಆಗಿದೆ, ಆದರೆ ಸಾಕಷ್ಟು ಮುಂಜಾಗ್ರತೆಯನ್ನು ಈ ಸಮಯದಲ್ಲಿ, ಅಂದರೆ ಈ ವರ್ಷ ಜಿಲ್ಲಾಡಳಿತ ತೆಗೆದುಕೊಂಡಿರುವುದು ವಿಶೇಷವಾಗಿದೆ ವೀಕ್ಷಕರೇ. ನೋಡಿ, ನಮ್ಮ ಜಿಲ್ಲಾಡಳಿತ ಕಾವೇರಿ ನದಿಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕಾದ್ರೆ ಹಗ್ಗದ ಸಹಾಯದಿಂದ ತೊಂದರೆಯಾದವರು ಆ ಹಗ್ಗವನ್ನು ಹಿಡ್ಕೊಂಡು ಕ್ರಮಿಸಿದರೆ ಅವರಿಗೆ ಬೀಳುವಂತಹ ಸಂದರ್ಭಗಳು ಸಾಕಷ್ಟು ಕಡಿಮೆ. ಹಾಗಾಗಿ ಇಲ್ಲಿ ಹಗ್ಗ ಕಟ್ಟಿ ಅದೇ ಮಾರ್ಗದಲ್ಲಿ ಹೋಗಬೇಕು ಅಂತೇಳಿ ನಿಗದಿಪಡಿಸಿದ್ದಾರೆ ಅಧಿಕಾರಿಗಳು. ಯಾಕೆ ಅಂದರೆ ಇವರು ಹೋಗ್ತಾ ಇರುವಂಥ ಮಾರ್ಗ ಯಾವುದೇ ತೊಂದರೆ ಇಲ್ಲ, ಹೆಚ್ಚು ನೀರಿಲ್ಲ, ಹಾಗೂ ಮೊಸಳೆಗಳು ಈ ನದಿಯಲ್ಲಿ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲಿ ಇಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಭಕ್ತಾದಿಗಳು ಇದೇ ಮಾರ್ಗದಲ್ಲಿ ಹೋಗಲಿ ಅಂತೇಳಿ ಹಗ್ಗ ಕಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು. ಹಾಗಾಗಿ ಈ ಹಗ್ಗದ ಸಹಾಯ ಪಡೆದು ಭಕ್ತಾದಿಗಳು ನದಿಯ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗ್ತಾ ಇದ್ದಾರೆ. ಅಂದರೆ ಈ ಕಳೆದ 3 ದಿನದಿಂದ ಪ್ರತಿದಿನ ಲಕ್ಷಾಂತರ ಮಂದಿ ಈ ನದಿ ದಾಟಿದ್ದಾರೆ ವೀಕ್ಷಕರೇ. ಇವತ್ತು ಸಹ, ಅಂದರೆ 3ನೇ ದಿನ ನಿಮಗೆ ತೋರಿಸ್ತಾ ಇರುವಂಥ ಈ ಒಂದು ದೃಶ್ಯ, 60,000ಕ್ಕೂ ಹೆಚ್ಚು ಭಕ್ತಾದಿಗಳು ಮಾದಪ್ಪನ ದರ್ಶನಕ್ಕೆ ಈ ಮಾರ್ಗವಾಗಿ ಹೋಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ವೀಕ್ಷಕರೇ. ಏನು ಮಹದೇಶ್ವರ ಸ್ವಾಮಿ ಉತ್ತರದಿಂದ ದಕ್ಷಿಣದ ಕಡೆಗೆ ಪಾದಯಾತ್ರೆ ಮಾಡಿ ಬಂದರೋ, ಆಗ ಇದೇ ಮಾರ್ಗದಲ್ಲಿ, ಇದೇ ಕಾವೇರಿ ನದಿ ದಡದಲ್ಲಿ ತಾವು ನೆಲೆ ನಿಂತು ಪೂಜೆ ಸಲ್ಲಿಸಿ, ಗಂಗೆಗೆ ಪೂಜೆ ಸಲ್ಲಿಸಿ ಮುಂದೆ ಮಹದೇಶ್ವರನ ಬೆಟ್ಟಕ್ಕೆ ಸಾಗಿದ್ರು ಅನ್ನೋದು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ವೀಕ್ಷಕರೇ. ಅದೇ ರೀತಿ ಇಲ್ಲಿನ ಭಕ್ತಾದಿಗಳು ಸಹ ತಾವು 3 ರೀತಿಯ ಪ್ರಸಾದಗಳನ್ನು ಮನೆಯಿಂದ ಮಾಡ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಮೊದಲನೇ ಪ್ರಸಾದವನ್ನು ಈ ಕಾವೇರಿ ನದಿಯಲ್ಲಿ ಇಟ್ಟು ಪೂಜೆ ಮಾಡಿ ಭಕ್ತಾದಿಗಳಿಗೆ ಸಲ್ಲಿಸ್ತಾರೆ ವೀಕ್ಷಕರೇ. ಮತ್ತೊಂದನ್ನ ಮಧ್ಯದಾರಿಯಲ್ಲಿ ಇಡ್ತಾರೆ. ಹಾಗೆ 3ನೇದ ಮಹದೇಶ್ವರನ ಬೆಟ್ಟದಲ್ಲಿ ಇಟ್ಟು ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಹಂಚುವುದು ವಾಡಿಕೆ ವೀಕ್ಷಕರೇ. ಈ ನದಿ ದಡದಲ್ಲಿ ಏನೋ ಪೂಜೆ ನಡೀತಾ ಇದೆಯಲ್ಲ ಅಂತೇಳಿ ನಿಮಗೆ ಕುತೂಹಲ ಇರ್ಬೋದು. ಬನ್ನಿ, ನಾವು ಅವರ ಬಾಯಲ್ಲಿ ಕೇಳಿ ಈ ಪೂಜೆಯ ವಿಶೇಷತೆಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಏನು ಮಹಾತ್ಮರೆಯೋ
ಆಲಮಲೆ, ಜೇನುಮಲೆ, ಗುತ್ತಮಲೆ, ಗುಂಜಮಲೆ, ರುದ್ರಾಕ್ಷಿಮಲೆ 77 ಮಲೆಯಲ್ಲಿ ನೆಲೆದು ನಾಟ್ಯವಾಡುವಂತ ಮುದ್ದು ಮೈಕಾರ ಮರದೇವ್ರ ಪಾದಕ್ಕೊಂದ್ಸಲ ಹೋಗೇನ್ರಪ್ಪ. ನಾವು ಬಂದು ಕನಕಪುರ ಹಾರೋಳಿ ತಾಲೂಕು, ರಾಮನಗರ ಜಿಲ್ಲೆ, ಚಿಕ್ಕಲ್ವಾಳು ಗ್ರಾಮದವರು. ಇಲ್ಲಿ ಸ್ವಾಮಿ ಸೇವೆ ನಡೆಯೋದು ಅಂದ್ರೆ, ಸ್ವಾಮಿ ಉತ್ತರ ದೇಶದಿಂದ ಬರ್ಬೇಕಾದ್ರೆ ಕಾವೇರಿ ನದಿಯಲ್ಲಿ ಒಂದು ಸ್ವಾಮಿಗೆ ಪೂಜೆ ಆಗುತ್ತೆ. ಮೊದಲು ಸ್ವಾಮಿ ನಮ್ಮ ದಕ್ಷಿಣ ಇದಕ್ಕೆ ಬರ್ಬೇಕಾದ್ರೆ ಆ ಪ್ರತೀತಿ ಅಂದ್ರೆ ಇಲ್ಲಿ ಧೂಪದಾರತಿ ಅಂತ ಮಾಡ್ತೀವಿ. ಸಂಜೆ ಹೊಂಡ ಹಚ್ಬಿಟ್ಟು ಧೂಪದಾರತಿ ಮಾಡ್ತೀವಿ. ಗುಡ್ಡಪ್ತಿರು ಎಲ್ಲ ಸೇರಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ, ಮೊದ್ಲು ತುಂಬಾ ಧೂಪದಾರತಿ ಮಾಡ್ತಿದ್ದೋ. ಆ ಧೂಪದಾರತಿ ಸ್ವಾಮಿ ಗದ್ಗೆ ಹೂಡಿ ಇಲ್ಲಿ ಒಂದು ಫಸ್ಟ್ ಪೂಜೆ ಮಾಡೋದು ಸ್ವಾಮಿಗೆ. ಇಲ್ಲಿ ಮೊದ್ಲು ಮನೆಯಲ್ಲಿ ನಾವು 3 ಮೀಸಲು ಕಟ್ತೀವಿ. 3 ಮೀಸಲು ಕಟ್ಟಿದ್ರೆ ಮೊದಲನೇ ಮೀಸಲು ಇಲ್ಲಿ, 2ನೇ ಮೀಸಲು ಬಂದು ರಂಗಸ್ವಾಮಿ ಹೋಟೆಲ್ ಹೊಡಿತೀವಿ, 3ನೇ ಮೀಸಲು ಬಂದು ಬೆಟ್ಟದಲ್ಲಿ ಹೊಡಿತೀವಿ. ಆ ಪ್ರತೀತಿ ಪ್ರತಿ ವರ್ಷ ಮಾಡ್ಕೊ ಬರ್ತಾ ಇದೀವಿ ಈ ತರ. ಹಾಗಾಗಿ ನಾವು ಇಲ್ಲಿ ಫಸ್ಟ್ ಪೂಜೆ ಮಾಡೋದೇ ಇಲ್ಲಿ ಸ್ವಾಮಿಗೆ ಗದ್ಗೆ ಹೊಡಿ ಮಾಡ್ಕೊಡ್ತೀವಿ. ಕಜ್ಜಾಯ, ಏಲಕ್ಕಿಕಾಯಿ, ಮತ್ತೆ ನಾಣ್ಯ, ಎಲೆ ಅಡಿಕೆ ಇರುತ್ತೆ. ಮೀಸಲು ಮನೇಲಿ ಕಜ್ಜಾಯ ಮಾಡ್ಬಿಟ್ಟು ನಮ್ಮ ಸ್ವಾಮಿ ಹೆಸರು ಹೇಳಿ ಮೀಸಲು ಕಟ್ತೀವಿ. ಹೊರ ಮೀಸಲು ಅಂದ್ಬಿಟ್ಟು ಕಟ್ತೀವಿ. ಒಳ ಮೀಸಲು, ಹೊರ ಮೀಸಲು 2 ಬರುತ್ತೆ. ಹೊರ ಮೀಸಲು ಕಟ್ಟಲ್ಲ ನಾವು, ಒಳ ಮೀಸಲು ಅಂದ್ರೆ ಸ್ವಾಮಿ ಕಟ್ಟೋದು. ಆ ತರ ಮಾಡಿ ಇದು ತಂದೆ ಪೂಜೆ ಮಾಡಿ ಮೀಸಲು ಹೊಡೆದಿ ಸ್ವಾಮಿಗೆ ನೈವೇದ್ಯ ಮಾಡಿ ನಾವು ಪರಿಪೂರ್ಣ ಆಗ್ತೀವಿ. ನಮ್ಮ ಹೇಳ್ಬೇಕು ಅಂದ್ರೆ ಬಳಗಕ್ಕೆಲ್ಲ ದೊಡ್ಡ ಬಳಗ ಮಾದಪ್ಪನ ಬಳಗ ಅಂತ ಒಂದ್ ಅರ್ಥ. ಎಲ್ರಿಗೂ ಕೊಟ್ಟು ಹಂಚ್ತೀವಿ, ಅದೇ ನಮ್ಗೆ ದೊಡ್ಡ ಭಾಗ್ಯ. ಆಗಿನ ಕಾಲದಲ್ಲಿ ಮೊಸರು ಅನ್ನ ತರ್ತಿದ್ರಂತೆ. ಮೊಸರು ಅನ್ನ ತಂದು ಇಲ್ಲಿ ಓಪನ್ ಮಾಡಿದ ತಕ್ಷಣ ಆ ಮೊಸರು ಅನ್ನೋದು ಬಿಸಿ ಇರುತ್ತಂತಲ್ಲ, ಅದು ಸೂಜಿ. ಈಗೂ ಅಷ್ಟೇನೆ ಈ ಕಜ್ಜಾಯ ಅಲ್ಲಿಂದ ತಂದಿರೋದು ಸೂಜಿ ಗಾತ್ರ ಹೊಗೆ ಹೋಗುತ್ತಂತೆ. ನಾವು ಅಲ್ಲಿಂದ ಎಷ್ಟೇ ದಿನದಿಂದ ನಡ್ಕೊಂಡ್ ಬಂದಿವಿ, 2 ದಿವಸ 3 ದಿವಸದಿಂದ. ಆ ತಂದಿಲ್ಲಿ ಓಪನ್ ಮಾಡಿದ ತಕ್ಷಣ ಸೂಜಿ ಗಾತ್ರ ಹೊಗೆ ಹೋಗುತ್ತಂತೆ. ಈಗ ಹಾಗೂ ಫ್ರೆಶ್ ಆಗೇ ಇರುತ್ತೆ ಅಂತ ಆಗ ನಮ್ಮ ಹಿರಿಯವರು ಹೇಳೋರು. ಆಗ ಈಗೂ ಅದು ಇರುತ್ತೆ, ನಮಗೆ ಅದು ಗೋಚರ ಆಗಲ್ಲ. ಆ ತರ ಪದ್ಧತಿ ಇದೆ. ಯಾವ್ದು ಕೆಟ್ಟದ್ದೇನು ಆಗ್ಲಿಲ್ಲ, ಎಲ್ಲ ಒಳ್ಳೇದು. ಈಗ ನೀವು ಚಿಕ್ಕಲ್ಪಾಳಿಂದ ಬಂದಿದ್ದೀರಾ? ಹೌದು. ಈಗ ಇದೇ ತರ ಕಾಡು ಮಾರ್ಗದಲ್ಲಿ ಹೋಗ್ತೀರಾ ಅಥವಾ ಬಸ್ಸಲ್ಲಿ ಹೋಗ್ತೀರಾ? ಇಲ್ಲ, ಕಾಡು ಪಾದಯಾತ್ರೆ ಹೋಗ್ತೀವಿ. ಅಲ್ಲಿ ಹೋಗಿ ಸ್ವಾಮಿ ಪುರ ಮಾಡ್ತೀವಿ. 2 ದಿನ 3 ದಿನ ಪುರ ಮಾಡಿ ಅನುದಾನ ಮಾಡಿ ಜನಕ್ಕೆ. ಶಿವರಾತ್ರಿ ದಿನ ಜಾಗರಣೆ ಇದ್ದು ಮತ್ತೆ ರಿಟರ್ನ್ ಆ ಕಡೆಯಿಂದ ಬಸ್ಸಲ್ಲಿ ಬರ್ತೀವಿ. ಹಾಗಾಗಿ ಮತ್ತೆ ಆಮೇಲೆ ನಮ್ಮ ಸುತ್ತಮುತ್ತ ನಮ್ಮ ಹಳ್ಳಿ ಕಡೆ ಯಾರಾದ್ರೂ ಗದ್ಗೆ ಮಾಡಿದ್ರೆ, ಸ್ವಾಮಿ ಗದ್ಗೆ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ನಮ್ಮ ನಂಬರ್ ತಗೊಳ್ಳಿ, 7892523254. ಈ ನಂಬರ್ ಕಾಲ್ ಮಾಡಿ. ನಾವ್ ಯಾವುದೇ ಹಣ ವ್ಯಾಮೋಹಕ್ಕೆ ಒಳಗಾಗೋದಿಲ್ಲ. ಸ್ವಾಮಿ ಪೂಜೆ ನಮ್ಗೆ, ಸ್ವಾಮಿಗೆ ಪೂಜೆಗೆ ಹೂವು ತಂದು ಕೊಟ್ರೆ ನಮ್ಗೆ ನೀಟಾಗಿ ಹೂವು ಪೂಜೆ ಮಾಡ್ಕೊಡ್ತೀವಿ. ಇಷ್ಟೇ ಸ್ವಾಮಿಗೆ ನಮ್ಗೆ ಕೊಟ್ಟಿರೋ ಕಾಸು. ಅದು ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ಎಷ್ಟು ಜನ ಬಂದಿದ್ದೀರಾ ನೀವು? ನಾವು ಒಟ್ಟು ಒಂದು 25 ಜನ 30 ಜನ ಬಂದಿದ್ದೀವಿ ನಮ್ಮೂರಿಂದ. ಹಾಗೂ ದಾಸಪ್ತಿರು ಎಲ್ಲ ಮಿಕ್ಸ್ ಆಗಿ ಬರ್ತೀವಿ. ಯಾಕೆಂದ್ರೆ ಈಗ ಅವರು ಬರ್ತಾರೆ, ನಾವು ಗದ್ಗೆ, ನಮ್ ಗದ್ಗೆ ಅವರು. ಈಗ ಕಾವೇರಿ ನೀರಲ್ಲಿ ಪ್ರತಿ ವರ್ಷ ಇಲ್ಲಿ ಹೊಳೆ ಮಾರ್ಗ. ಹೌದು ಹೌದು ಹೌದು. ಫಸ್ಟ್ ಪೂಜೆ ಕಾವೇರಮ್ಮನಿಗೆ ಆಗ್ಬೇಕಲ್ವಾ? ಪೂಜೆ ಕಾವೇರಮ್ಮನಿಗೆ ಹೆಣ್ಮಕ್ಳುಗಳು ಕೂಡ ಕಾವೇರಮ್ಮನಿಗೆ ಪೂಜೆ ಸಲ್ಲಿಸ್ತಾ ಇರ್ತಾರೆ. ಬಾಗಿನ ಹಾಕ್ಸೋದು ಎಲ್ಲ ಪೂಜೆನ ಹೆಣ್ಮಕ್ಳುಗಳು ಕೂಡ ಮಾಡ್ತಿದ್ದಾರೆ. ಕಾವೇರಮ್ಮ ಅವ್ರಿಗೆ, ಅವರ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡ್ತಿದ್ದಾರೆ. ಈಗ ಇದು ಎಷ್ಟು ವರ್ಷ ನೀವು ಇಲ್ಲಿ ಪಾದಯಾತ್ರೆ ಮಾಡಿದ್ರ? ನಾವು 20 ವರ್ಷ ಆಯ್ತು. 25 ವರ್ಷ. ಅವರೆಲ್ಲ ತುಂಬಾ ದಿನ ಆಗಿದೆ. ಹಿರಿಕರು ಅವರು ತುಂಬಾ 40-50 ವರ್ಷದಿಂದ ಬರ್ತಿರೋರೆಲ್ಲ ಅವರೇ. ಅವರು ಈಗೇನು ಯಾವ್ದಾರ ಸಂದರ್ಭದಲ್ಲಿ ಈ ನದಿ ದಾಟಬೇಕಾದ ಸಂದರ್ಭಗಳು ಆತ್ಮಹತ್ಯೆಗಳು ಯಾವ್ದಾರ ಸಂದರ್ಭ ಕಂಡು ಆಗಿರೋದಾಗಿದೆ? ಇಲ್ಲ ಇಲ್ಲ, ಯಾವ್ದು ಇಲ್ಲ. ಮಾದಪ್ಪಂದೇ ಇರೋರ್ಗು ಏನೂ ಆಗೋದಿಲ್ಲ. ಒಂದ್ ಆಗಿದ್ರೆ ಅದು ಅವ್ರು ಏನಾದ್ರೂ ಒಂದು ತಪ್ಪು ಕಲ್ಪನೆ ಮಾಡಿರ್ತಾರೆ, ತಪ್ಪು ನಡೆ ನಡೆದಿರ್ತಾರೆ ಅಂತ ನಮ್ಮ ಭಾವನೆ. ನಮ್ಮ ಹಿರಿಕರು ಹೇಳೋದು ಅದೇನೆ. ಏನೋ ತಪ್ಪು ಮಾಡ್ಕೊಂಡ್ ಬಂದಿದ್ರು ಅವರು, ಆಗಿದೆ ಅಂತ. ತಪ್ಪು ಆದ್ರೆ ಮನುಷ್ಯ ಸಹಜವಾಗಿ ಎಲ್ಲ ಮಾಡ್ತಾನೆ ತಪ್ಪು. ಆದ್ರೆ ಇವರು ಆ ತಪ್ಪು ಕ್ಷಮಿಸಕ್ಕಾಗದಂತ ತಪ್ಪುಗಳು ಮಾಡಿರ್ತಾರೆ. ಅದು ಅದಕ್ಕೆ ಈ ತರ ಶಿಕ್ಷೆ ಆಗುತ್ತೆ ಅಂತ ನಮ್ಮ ಹಿರಿಕರು ಹೇಳ್ಕೊಡ್ತಾರೆ.